ನಮಸ್ತೆ ಸ್ನೇಹಿತರೆ, HY ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ದಿ ಕ್ಲಾಸಿಕ್ ಮಯೋ ವೆಜ್ ಸ್ಯಾಂಡ್ವಿಚ್. ಮತ್ತೆ ತಡ ಬೇಕಾಗುವ ಸಾಮಗ್ರಿ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಸ್ಟಫಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ಕಂಟೈನರ್ಗೆ ಹೆಚ್ಚಿದ ಒಂದು ಕ್ಯಾಪ್ಸಿಕಮ್, ಸ್ವಲ್ಪ ಎಲೆಕೋಸು, 2 ಈರುಳ್ಳಿ, ತುರಿದ 1 ಕ್ಯಾರೆಟ್, 1 ಸೌತೆಕಾಯಿ, 1 ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಗರಂ ಮಸಾಲ, ಆಮ್ಚೂರ್ ಪೌಡರ್ ಮತ್ತು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವಿಲ್ಲಿ 2 ಟೇಬಲ್ ಸ್ಪೂನಷ್ಟು ವೆಜ್ ಮಯೋನೀಸ್ನ ಹಾಕ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಸ್ನೇಹಿತರೆ. ಅದಾದಮೇಲೆ ನಾವು ಇದೇನು ಮಿಕ್ಸ್ ಆಗುತ್ತಲ್ಲ ಸ್ಟಫಿಂಗು, ಅದಕ್ಕೆ ಲಾಸ್ಟಲ್ಲಿ ಚಾಟ್ ಮಸಾಲನ ಹಾಕ್ಕೊಳ್ಳೋಣ. ಕೂಡ ಚೆನ್ನಾಗಿ ಕೈ ಇಟ್ಕೊಳ್ಳೋಣ. ಈಗ ಸ್ಟಫಿಂಗ್ ರೆಡಿ ಆಗಿದೆ ಸ್ನೇಹಿತರೆ. ನಾವು ಈ ಕಡೆ ಸ್ಯಾಂಡ್ವಿಚ್ನ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಸ್ಯಾಂಡ್ವಿಚ್ ಗ್ರಿಲ್ಲರ್ಗೆ ಸ್ವಲ್ಪ ತುಪ್ಪ ಸವರಿ, ಅದಾದಮೇಲೆ 1 ಸ್ಲೈಸ್ ಬ್ರೆಡ್ ಇಟ್ಟು, ಅದಾದಮೇಲೆ ನಾವು ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಸವರಿ, ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ವೆಜ್ ಮಯೋನೀಸ್ ಇರುತ್ತಲ್ವ, ಅದನ್ನು ಚೆನ್ನಾಗಿ ಸವರ್ಕೊಳ್ಳೋಣ. ನಿಮಗೆ ಜಾಸ್ತಿ ಮಯೋನೀಸ್ ಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಸವರ್ಕೋಬೋದು. ನಾವು ಸ್ವಲ್ಪ ಹಾಕ್ಕೊಳ್ತಿದ್ದೀವಿ. ನಂತರ ನಾವಿಲ್ಲಿ ಏನು ವೆಜ್ ಸ್ಟಫಿಂಗ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಡು, ನಂತರ ಇನ್ನೊಂದು ಬ್ರೆಡ್ ಸ್ಲೈಸಿಗೆ ಮಯೋನೀಸ್ ಸಾಸನ್ನ ಕೂಡ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಕ್ಲೋಸ್ ಮಾಡಿ, ಅದರ ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಸವರಿ, ಅದಾದಮೇಲೆ ಸ್ಯಾಂಡ್ವಿಚ್ ಗ್ರಿಲ್ಲರ್ನ ಕ್ಲೋಸ್ ಮಾಡಿ, ನಂತರ ನಾವು ಇದನ್ನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು 2 ಮುಖವನ್ನು ಗ್ರಿಲ್ ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂತ ಹೇಳಿದರೆ ನೀವು ದೋಸೆ ಹಂಚು ಅಥವಾ ತವದಲ್ಲೂ ಕೂಡ ಸೇಮ್ ಪ್ರೊಸೀಜರ್ ಮಾಡ್ಕೋಬೋದು. ನೋಡ್ಬೋದು, ತಯಾರಾಗೇ ಹೋಯಿತು. ಇದೇ ಥರ ಇನ್ನೊಂದು ಬ್ರೆಡ್ ಸ್ಲೈಸ್ ತಗೊಂಡು ಸೇಮ್ ಸ್ಟೆಪ್ಸ್ ಫಾಲೋ ಮಾಡಿದರೆ ಆಯಿತು. ಮತ್ತೆ ಒಂದು ಬ್ರೆಡ್ ಸ್ಲೈಸ್ ತಗೊಂಡು ಮತ್ತೆ ಇದಕ್ಕೆ ಮಯೋನೀಸ್ನ ಸ್ಪ್ರೆಡ್ ಮಾಡಿ, ಮತ್ತೆ ನಾವು ಇದಕ್ಕೆ ಏನು ವೆಜ್ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ ಸ್ಟಫಿಂಗ್ನ ಹಾಕಿ, ಮತ್ತು ಮತ್ತೊಂದು ಸ್ಲೈಸ್ ಬ್ರೆಡ್ ತಗೊಂಡು ಇದಕ್ಕೂ ಕೂಡ ನಾವು ಮಯೋನೀಸ್ ಸ್ಪ್ರೆಡ್ ಮಾಡಬೇಕು. ಸೇಮ್ ಪ್ರೊಸೀಜರು ಅದೇ ರೀತಿಯಲ್ಲೇ ನಾವು ಸ್ಪ್ರೆಡ್ ಮಾಡಾದಮೇಲೆ ಕ್ಲೋಸ್ ಮಾಡಿ, ಮೇಲ್ಗಡೆ ಸ್ವಲ್ಪ ತುಪ್ಪ ಸವರಿ ಇದನ್ನು ಮತ್ತೆ ಲಾಕ್ ಮಾಡಿ, ಮತ್ತೆ ಗ್ಯಾಸ್ ಸ್ಟವ್ನ ಆನ್ ಮಾಡೋಣ. ಇದನ್ನು ಕೂಡ 2 ಸೈಡು ನಾವು ರೋಸ್ಟ್ ಅಥವಾ ಗ್ರಿಲ್ ಮಾಡ್ಕೋಬೋದು. ನಾನು ಆವಾಗಲೇ ಹೇಳಿದಂಗೆ ನಿಮ್ಮ ಮನೆಯಲ್ಲಿ ಗ್ರಿಲ್ ಮೇಕರ್ ಇಲ್ಲ ಅಂದರೆ ತವದಲ್ಲಿ ಅಥವಾ ದೋಸೆ ಹಂಚಲು ಮಾಡ್ಕೋಬೋದು. ಇನ್ನೇನು ದಿ ಕ್ಲಾಸಿಕ್ ಮಯೋ ಸ್ಯಾಂಡ್ವಿಚ್ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ತಡ ಹೋಗಿ ನೀವು ಕೂಡ ಮನೇಲಿ ಮಾಡಿಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುತ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.